ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಾಧವಸ್ಯ ಪ್ರಿಯಂ ಅಂಗಂ ಈ ಚಾಪ್ಟರ್ನ ಎಕ್ಸಸೈಸ್ ಪಾರ್ಟನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಇದರ ಎಕ್ಸ್ಪ್ಲನೇಷನ್ ಪಾರ್ಟನ್ನು ನೋಡಿದ್ವಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೆ ಐಕಾರ್ಡಲ್ಲಿ ಹಾಕಿರ್ತೇನೆ, ಒಮ್ಮೆ ನೋಡ್ಕೊಂಡು ಬನ್ನಿ. ಈ ಚಾಪ್ಟರ್ನಲ್ಲಿ ಮುಖ್ಯವಾಗಿ ಸಂಸ್ಕೃತದಲ್ಲಿ ಬಾಡಿ ಪಾರ್ಟ್ಸ್ನ ಹೆಸರುಗಳನ್ನು ಹೇಗೆ ಹೇಳ್ತೀವಿ, ನಮ್ಮ ಬಾಡಿ ಪಾರ್ಟ್ಸ್ನ ಹೆಸರುಗಳನ್ನು ಅಂತ ಇದೆ. ಇಲ್ಲಿ ಚಾಪ್ಟರ್ನಲ್ಲಿ ಕೆಲವೊಂದು ಪಾರ್ಟ್ಸ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಪಾದಃ, ಹಸ್ತಃ, ಕರ್ಣಃ, ನಯನಂ, ಹಾಗೆ ಉದರಂ, ಈ ರೀತಿಯಾಗಿ ಮುಖಂ, ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಎಕ್ಸಸೈಸ್ ಪಾರ್ಟಲ್ಲಿ ಬೇರೆ ಬೇರೆ ಬಾಡಿ ಪಾರ್ಟ್ಸ್ಗಳ ಹೆಸರುಗಳು ಸಹ ಇದೆ. ಎಕ್ಸಸೈಸ್ ಪಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ, ಇದಕ್ಕೆ ನೋಡೋಕ್ಕಿಂತ ಮುಂಚೆ, ಈ ಚಾಪ್ಟರ್ನ ಕೊನೆಯಲ್ಲಿ ಒಂದು ಹ್ಯೂಮನ್ ಬಾಡಿ ಪಾರ್ಟ್ಸ್ಗಳ ಒಂದಿಷ್ಟು ಲಿಸ್ಟನ್ನು ಕೊಟ್ಟಿದ್ದಾರೆ. ಅದನ್ನು ಒಮ್ಮೆ ನೋಡ್ಕೊಂಡು ಬಂದರೆ ನಮಗೆ ಈ ಎಕ್ಸಸೈಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಫಸ್ಟು ಅದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಯೋಗ್ಯತಾ ವಿಸ್ತರ, ಇದರಲ್ಲಿ ಶರೀರಾಂಗಾನಾಂ ನಾಮಾನಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಕೇಶಾಹ. ಕೇಶಾಹ ಅಂದರೆ ಕೂದಲುಗಳು, ಹೇರ್ಸ್. ಲಲಾಟಂ ಹಣೆ, ಫೋರ್ಹೆಡ್. ನೇತ್ರಂ ಕಣ್ಣು, ನೇತ್ರಃ ಆಗಬೇಕು ಅದು. ಭ್ರೂಹು ಅಂದರೆ ಹುಬ್ಬು, ಐಬ್ರೋಸ್. ಕರ್ಣಃ ಕಿವಿ, ಇಯರ್. ಹಾಗೆ ನಾಸಿಕಾ ಅಂದರೆ ಮೂಗು. ಮುಖಂ ಬಾಯಿ. ಕಪೋಲಃ ಕೆನ್ನೆ, ಚೀಕ್. ಚಿಬುಕಂ ಅಂದರೆ ಗಲ್ಲ, ಚಿನ್ ಅಂತ ಏನು ಹೇಳ್ತೀವಿ, ಗಲ್ಲ, ಚಿಬುಕಂ. ಕಂಠಃ ಕತ್ತು, ಅಂದರೆ ಇಲ್ಲಿ ನಮ್ಮ ಧ್ವನಿ ಹೊರಡುವಂತಹ ಒಂದು ಪ್ಲೇಸ್ ಇದೆಯಲ್ಲ, ಅದನ್ನ ಕಂಠಃ ಅಂತ ಕರಿತೀವಿ. ವಾಯ್ಸ್ ಬಾಕ್ಸ್ ಇರುವಂತಹ ಪ್ಲೇಸ್ಗೆ ಕಂಠಃ ಅಂತ ಹೇಳ್ತೀವಿ. ಅದೇ ಗ್ರೀವ ಅಂದರೆ ಸಂಪೂರ್ಣ ಈ ಕಂಪ್ಲೀಟ್ ಕೊರಳು ಅಂತ ಏನು ಹೇಳ್ತೀವಿ, ನೆಕ್ ಕಂಪ್ಲೀಟ್ ಪಾರ್ಟನ್ನು ಗ್ರೀವ ಅಂತ ಹೇಳ್ತೀವಿ. ಅದರಲ್ಲಿ ಈ ಪಾರ್ಟನ್ನು ಮಾತ್ರ, ಎಲ್ಲಿ ವಾಯ್ಸ್ ಬಾಕ್ಸ್ ಇದೆಯೋ ಆ ಪಾರ್ಟನ್ನು ಕಂಠಃ ಅಂತ ಹೇಳ್ತೀವಿ. ಮುಂದೆ ಸ್ಕಂಧಃ. ಸ್ಕಂಧಃ ಅಂದರೆ ಹೆಗಲು, ಇದಿಷ್ಟು ಪಾರ್ಟು ಸ್ಕಂಧಃ. ಶೋಲ್ಡರ್. ಭುಜಃ ಅಂದರೆ ತೋಳು, ಬಾಹು ಅಂತ ಏನು ಹೇಳ್ತೀವಿ, ಆರ್ಮ್ ಅಂತ ಏನು ಹೇಳ್ತೀವಿ, ತೋಳು, ಭುಜಃ. ಸ್ತನಃ ಅಂದರೆ ಬ್ರೆಸ್ಟ್ ಪಾರ್ಟ್ ಅನ್ನ ಸ್ತನಃ ಅಂತ ಹೇಳ್ತೀವಿ. ವಕ್ಷಸ್ಥಲಂ ಎದೆ, ಚೆಸ್ಟ್, ವಕ್ಷಸ್ಥಲಂ ಎದೆ ಅಂತ ಹೇಳ್ತೀವಿ. ಕಫೋಣಿಹಿ ಅಥವಾ ಕೂರ್ಪರಃ ಅಂದ್ರೆ ಮೊಣಕೈ, ಎಲ್ಬೋ ಪಾರ್ಟ್, ಇಲ್ಲಿ ಬರುವಂತಹ ಎಲ್ಬೋ ಪಾರ್ಟ್ ಅನ್ನ ಕಫೋಣಿಹಿ ಅಂತಲೂ ಹೇಳಬಹುದು, ಕೂರ್ಪರಃ ಅಂತಲೂ ಹೇಳಬಹುದು. ಹಾಗೆ ಉದರಂ ಅಂದ್ರೆ ಹೊಟ್ಟೆ, ಸ್ಟಮಕ್. ನಾಭಿಹಿ ಅಂದ್ರೆ ಹೊಕ್ಕಳು, ನ್ಯಾವೆಲ್. ಅಂಗುಲ್ಯಃ ಅಂದ್ರೆ ಬೆರಳುಗಳು, ಬೆರಳುಗಳು, ಫಿಂಗರ್ಸ್ಗೆ ಅಂಗುಲ್ಯಃ ಅಂತ ಕರೀತಾರೆ. ಪ್ರತಿಯೊಂದು ಬೆರಳಿಗೂ ಒಂದೊಂದು ಹೆಸರಿದೆ. ಇದನ್ನ ನಾವು ಹಿಂದಿನ ಚಾಪ್ಟರ್ ಅಲ್ಲಿ, ಒಂದು ಚಾಪ್ಟರ್ ಅಲ್ಲಿ ನೋಡಿದ್ವಿ. ಆ ಚಾಪ್ಟರ್ನ ಒಂದು ಲಿಂಕ್ ಅನ್ನ, ಹಾಗೆ ಇನ್ನೊಂದು ವಿಡಿಯೋದಲ್ಲೂ ಸಹ ನಾನು ಎಕ್ಸ್ಪ್ಲೇನ್ ಮಾಡಿರೋದಿದೆ, ಯಾವ ಯಾವ ಬೆರಳುಗಳಿಗೆ ಏನಂತ ಕರಿತೀವಿ ಸಂಸ್ಕೃತದಲ್ಲಿ ಅಂತ. ಅದರ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ, ಇಂಟ್ರೆಸ್ಟ್ ಇದ್ರೆ ನೋಡ್ಕೊಂಡು ಬರ್ಬಹುದು. ಅಂಗುಲ್ಯ ಅಂದ್ರೆ ಬೆರಳುಗಳು ಅಂತ ಅರ್ಥ. ಮಣಿಬಂಧ ಅಂದ್ರೆ ಮಣಿಕಟ್ಟು, ರಿಸ್ಟ್ ಅಂತ ಹೇಳ್ತೀವಲ್ಲ, ವಾಚ್ ಅನ್ನು ನಾವು ಧರಿಸುವಂತಹ ಪ್ಲೇಸು, ಮಣಿಬಂಧ ಅಂತ ಹೇಳ್ತೀವಿ. ಅಂಗುಷ್ಠ ಅಂದ್ರೆ ಹೆಬ್ಬೆರಳು, ತಮ್ ಫಿಂಗರ್ಗೆ ಅಂಗುಷ್ಠ. ಅಂಗುಲ್ಯ ಅಂದ್ರೆ ಅಂಗುಲಿ ಅಂದ್ರೆ
ಒಂದು ಬೆರಳು. ಅಂಗುಲ್ಯ ಇಲ್ಲಿ ಬಹುವಚನದಲ್ಲಿದೆ, ಎಲ್ಲ ಬೆರಳುಗಳು ಅನ್ನತ್ತ. ಇಲ್ಲಿ ಅಂಗುಷ್ಟ ಅಂದರೆ ಥಂಬ್ ಫಿಂಗರ್ಗೆ ಅಂಗುಷ್ಟ ಅಂತ ಹೇಳ್ತಾರೆ. ಹಾಗೆ ಹಸ್ತ ಅಂದರೆ ಈ ಪಾರ್ಟನ್ನು, ಪಾಮ್ ಆ ಪಾರ್ಟನ್ನು ಹಸ್ತ ಅಂತ ಕರಿತೀವಿ. ಕಂಪ್ಲೀಟ್ ಕೈಯನ್ನು ಸಹ ಹಸ್ತ ಅಂತಾನೆ ಹೇಳ್ತೀವಿ. ಹಾಗೆ ಕಟಿಹಿ ಸೊಂಟ, ವೇಸ್ಟ್ ಪಾರ್ಟನ್ನು ಕಟಿಹಿ ಅಂತ ಹೇಳ್ತೀವಿ. ನೆಕ್ಸ್ಟು ಊರುಹು. ಊರುಹು ಅಂದರೆ ತೊಡೆ, ಥೈಸ್, ಈ ಪಾರ್ಟನ್ನು ಊರುಹು ಅಂತ ಹೇಳ್ತೀವಿ. ಜಾನು, ಜಾನು ಅಂದ್ರೂ ಸಹ ಮಂಡಿ, ನೀ ಪಾರ್ಟ್, ಮಂಡಿ, ಜಾನು. ಇಲ್ಲಿ ಜಾನುಹು ಅಲ್ಲ, ಜಾನು ಅಂತ ಶಬ್ದ ಇರೋದು, ಮಂಡಿ ಅಂತ ಅರ್ಥ. ಹಾಗೆ ಜಂಘ ಅಂದರೆ ಮೊಣಕಾಲು, ಈ ಪಾರ್ಟನ್ನು, ಮಂಡಿಗಿಂತ ಸ್ವಲ್ಪ ಕೆಳಗೆ ಈ ಪಾರ್ಟನ್ನು ಜಂಘ ಅಂತ ಕರಿತೀವಿ. ಮುಂದೆ ಪಾದಹ ಅಂದರೆ ಕಾಲು, ಕಂಪ್ಲೀಟ್ ಈ ಪಾರ್ಟನ್ನು ಪಾದಹ ಅಂತಲೂ ಹೇಳ್ಬೋದು. ಇದಿಷ್ಟು ಸೇರಿನೂ ಪಾದಹ ಅಂತಲೂ ಆಗ್ತದೆ. ಪಾದಹ ಚರಣ, ಕಾಲು. ಗುಲ್ಫಹ ಅಂದರೆ ಕಾಲಿನ ಗಂಟು, ಈ ಪಾರ್ಟ್, ಗೆಜ್ಜೆಯನ್ನು ಹಾಕ್ಕೊಳ್ಳುವಂತಹ ಆ ಪಾರ್ಟ್ ಇದೆಯಲ್ಲ, ಅದನ್ನು ಗುಲ್ಫಹ ಅಂತ ಕರಿತೀವಿ. ಕೈ ಆದರೆ ಇಲ್ಲಿ ಮಣಿಬಂಧ ಅಂತ ಬಂತು, ಇಲ್ಲಿ ಕಾಲಿಗೆ ಗುಲ್ಫಹ ಅಂತ ಕರಿತೀವಿ. ಗುಲ್ಫಹ. ನಖಾಹ ಅಂದರೆ ಉಗುರುಗಳು, ಕೈಯ ಉಗುರುಗಳಿಗೂ ನಖಾಹ ಅಂತಾನೆ ಕರೀತಾರೆ. ಇಲ್ಲಿ ಕಾಲುಗುರನ್ನ ತೋರಿಸಿದ್ದಾರೆ. ಉಗುರುಗಳನ್ನ ನಖಾಹ, ನೇಲ್ಸ್, ನಖಃ, ನಖಾಹ ಬಹುವಚನದಲ್ಲಿದೆ, ನೇಲ್ಸ್, ನಖಾಹ. ಅಂಗುಲ್ಯ ಸೇಮ್, ಮೇಲ್ಗಡೆ ಇಲ್ಲಿ ಕೈಗೂ ಸಹ ಅಂಗುಲ್ಯ ಅಂತಾನೆ ಇದೆ, ಬೆರಳುಗಳು, ಪಾದದ ಬೆರಳುಗಳು ಸಹ ಅಂಗುಲ್ಯ. ಹಾಗೆ ಪಾರ್ಷ್ಣಿಹಿ. ಪಾರ್ಷ್ಣಿಹಿ ಅಂದರೆ ಹೀಲ್, ಕಾಲಿನ ಹಿಮ್ಮಡಿ, ಹಿಂಭಾಗವನ್ನ ಪಾರ್ಷ್ಣಿಹಿ ಅಂತ ಕರಿತೀವಿ. ಕೊನೆಯದಾಗಿ ಪಾದಾಂಗುಷ್ಠ, ಪಾದ ಅಂಗುಷ್ಠ. ಅಂಗುಷ್ಠ ಅಂದರೆ ಹೆಬ್ಬೆರಳು, ಪಾದಾಂಗುಷ್ಠ ಅಂದರೆ ಕಾಲಿನ ಹೆಬ್ಬೆರಳು, ಅದಕ್ಕೆ ಟೋ ಅಂತ ಇಂಗ್ಲಿಷಲ್ಲಿ ಏನು ಹೇಳ್ತೀವಿ, ಪಾದಾಂಗುಷ್ಠ. ಇವಿಷ್ಟು ಮುಖ್ಯವಾದ ಪಾರ್ಟ್ಗಳು. ಕೇಶಾಹ, ನೇತ್ರಃ, ಕರ್ಣಃ, ಮುಖಂ, ಕಂಠಃ, ಭುಜಃ, ವಕ್ಷಸ್ಥಲಂ, ಉದರಂ, ಅಂಗುಲ್ಯಃ, ಈ ಕಡೆಯಿಂದ ಲಲಾಟಂ, ಭ್ರೂಹು, ನಾಸಿಕಾ, ಕಪೋಲಃ, ಚಿಬುಕಂ, ಗ್ರೀವಾ, ಸ್ಕಂಧಃ, ಸ್ತನಃ, ಕಫೋಣಿಃ ಅಥವಾ ಕೂರ್ಪರಃ, ನಾಭಿಃ, ಮಣಿಬಂಧಃ, ಅಂಗುಷ್ಠಃ, ಹಸ್ತಃ, ಕಟಿಃ, ಊರುಹು, ಜಾನು, ಜಂಘ, ಗುಲ್ಫಃ, ಪಾರ್ಷ್ಣಿಃ, ಪಾದಃ, ಅಂಗುಲ್ಯಃ, ನಖಾಃ, ಪಾದಾಂಗುಷ್ಠಃ. ಈಗ ಎಕ್ಸರ್ಸೈಸ್ ಪಾರ್ಟ್ ಅನ್ನು ನೋಡ್ಕೊಂಡು ಬರೋಣ. ವಯಂ ಅಭ್ಯಾಸಂ ಕುರ್ಮಃ. ಚಿತ್ರಂ ದೃಷ್ಟ್ವಾ ಅಂಗಸ್ಯ ನಾಮ ಲಿಖಂತು. ಚಿತ್ರವನ್ನು ನೋಡಿ ಏನು ಬಾಡಿ ಪಾರ್ಟ್ನ ಹೆಸರನ್ನ ಹೇಳಬೇಕು. ಇಲ್ಲಿ ಏನಿದೆ, ಕಣ್ಣು, ನಯನಂ ಅಥವಾ ನೇತ್ರಃ. ಹೊಟ್ಟೆ, ಉದರಂ. ಪಾದಃ, ಹಸ್ತಃ. ಹಾಗೆ ಇಲ್ಲಿ ನೋಡಿದ್ರೆ ಕಿವಿಯನ್ನ ತೋರಿಸ್ತಾ ಇದ್ದಾನೆ, ಅದರಿಂದ ಕರ್ಣಃ. ನಯನಂ, ಉದರಂ, ಪಾದಃ, ಹಸ್ತಃ, ಕರ್ಣಃ. ಕೋಷ್ಠಕಾತ್ ಸಮುಚಿತಂ ಕ್ರಿಯಾಪದಂ ಚಿತ್ವಾ
ಉದಾಹರಣಾನುಸಾರಂ ಅಂಗಸ್ಯ ಕಾರ್ಯಂ ಲಿಖಂತು. ಇಲ್ಲಿ ಒಂದು ಬಾಡಿ ಪಾರ್ಟ್ ಹೆಸರನ್ನ ಕೊಟ್ಟಿದ್ದಾರೆ, ಅದು ಏನ್ ಕೆಲಸ ಮಾಡ್ತದೆ ಅಂತ ಇಲ್ಲಿ ಇರುವಂತಹ ಕ್ರಿಯಾಪದಗಳನ್ನು ಉಪಯೋಗಿಸಿ ಒಂದನ್ನು ಸೆಲೆಕ್ಟ್ ಮಾಡಬೇಕು. ಉದಾಹರಣೆಗೆ ನಯನಂ ಪಶ್ಯತಿ, ಕಣ್ಣುಗಳಿಂದ ನಾವು ನೋಡ್ತೇವೆ. ಮುಖಂ, ಮುಖಂ ಅಂದ್ರೆ ಏನು? ಬಾಯಿ. ಬಾಯಿಯಿಂದ ನಾವು ಏನ್ ಮಾಡ್ತೀವಿ? ಕ್ರಿಯಾಪದ ಮೂರಿದೆ ಇಲ್ಲಿ, ಚಲತಿ, ಹಸತಿ, ವದತಿ ಅಂತ. ಇಲ್ಲಿ ಚಲತಿ ಅಂದ್ರೆ ನಡೆದಾಡುವುದು, ಹಸತಿ ಅಂದ್ರೆ ನಗುವಂಥದ್ದು, ವದತಿ ಅಂದ್ರೆ ಮಾತಾಡುವಂಥದ್ದು. ಚಲತಿ ಸಾಧ್ಯ ಇಲ್ಲ, ಮುಖ ಬಾಯಿಯಿಂದ ನಾವು ಮಾತನಾಡ್ತೇವೆ, ನಗುವುದು ಸಹ ಬಾಯಿಯಿಂದಲೇ, ಆದ್ರೆ ಇಲ್ಲಿ ಪ್ರಾಪರ್ ಆಗಿ ಬರುವಂಥದ್ದು ವದತಿಯನ್ನ ಹಾಕ್ಬೇಕಾಗ್ತದೆ. ವದತಿ. ಪಾದಃ ಅಂದ್ರೆ ಕಾಲುಗಳು. ಕಾಲು, ಕಾಲಿನಿಂದ ನಾವು ಏನ್ ಮಾಡ್ತೇವೆ? ಲಿಖತಿ, ಚಲತಿ, ಪಶ್ಯತಿ. ಲಿಖತಿ, ಚಲತಿ, ಪಶ್ಯತಿ. ಲಿಖತಿ ಬರೆಯುವುದು, ಚಲತಿ ನಡೆದಾಡುವುದು, ಪಶ್ಯತಿ ನೋಡುವುದು. ಆದ್ದರಿಂದ ಇಲ್ಲಿ ಚಲತಿ ಅನ್ನೋದು ಆನ್ಸರ್ ಆಗ್ತದೆ. ಕರ್ಣಃ ಅಂದರೆ ಕಿವಿ. ಕಿವಿಯಿಂದ ನಾವು ಏನ್ ಮಾಡ್ತೇವೆ? ಹಸತಿ ನಗುವುದು, ವದತಿ ಮಾತನಾಡುವುದು, ಶೃಣೋತಿ ಕೇಳಿಸ್ಕೊಳ್ಳುವಂಥದ್ದು, ಶೃಣೋತಿ. ನಾಸಿಕಾ ಮೂಗು. ಆಘ್ರಾಣಂ ಕರೋತಿ, ಆಘ್ರಾಣಿಸೋದಂದ್ರೆ ವಾಸನೆಯನ್ನು ತೆಗೆದುಕೊಳ್ಳುವಂಥದ್ದು. ನೃತ್ಯತಿ ಡ್ಯಾನ್ಸ್ ಮಾಡುವಂಥದ್ದು. ಧಾವತಿ ಓಡುವಂಥದ್ದು. ನಾಸಿಕಾದಿಂದ ಆಘ್ರಾಣಂ ಕರೋತಿ. ಜಿಹ್ವಾ, ಜಿಹ್ವಾ ಅಂದ್ರೆ ನಾಲಗೆ. ಆ ಬಾಡಿ ಪಾರ್ಟ್ಸ್ ಲಿಸ್ಟ್ ಅಲ್ಲಿ ಕೊಟ್ಟಿಲ್ಲ. ಜಿಹ್ವಾ ಅಂದ್ರೆ ನಾಲಗೆ. ಧಾವನಂ ಕರೋತಿ ಅಂದ್ರೆ, ಧಾವತಿ ಅಂದ್ರೆ ಏನರ್ಥ? ಓಡುವುದು. ಧಾವನಂ ಕರೋತಿ ಅಂದ್ರೂ ಅದೇ ಅರ್ಥ, ಓಡುವಂಥದ್ದು. ಆಸ್ವಾದನಂ ಕರೋತಿ ರುಚಿಯನ್ನ ಆಸ್ವಾದಿಸುವುದು, ಟೇಸ್ಟ್ ನೋಡುವಂಥದ್ದು. ಪಶ್ಯತಿ ನೋಡುವುದು. ಸೊ ಇಲ್ಲಿ ಜಿಹ್ವಾದ ಕಾರ್ಯ ಏನು? ಆಸ್ವಾದನಂ ಕರೋತಿ. ಮುಂದೆ ಕೋಷ್ಟಕಾತ್ ಸಮುಚಿತಂ ಸಂಖ್ಯಾಂ ಚಿತ್ವಾ ರಿಕ್ತಸ್ಥಾನಂ ಪೂರಯಂತು. ಬಾಡಿ ಪಾರ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಆ ಬಾಡಿ ಪಾರ್ಟ್ಸ್ ಎಷ್ಟು ಸಂಖ್ಯೆಯಲ್ಲಿದೆ, ಸಂಖ್ಯೆ ನಂಬರ್ ಅನ್ನ ಬರಿಬೇಕು. 2 ಕೈಗಳು ಈ ರೀತಿ. ಇದನ್ನ ಮಾಡೋಕ್ಕಿಂತ ಮುಂಚೆ ನಮಗೆ ಸಂಸ್ಕೃತದಲ್ಲಿ ಸಂಖ್ಯೆಗಳನ್ನ ಹೇಗೆ ಹೇಳ್ತೀವಿ ಅನ್ನೋದು ಗೊತ್ತಿರಬೇಕು. ಇದಕ್ಕೆ ಆಲ್ರೆಡಿ ಚಾಪ್ಟರ್ ಇದೆ, ಸಂಖ್ಯಾಗಣನ ನನುಸರಲ ಎನ್ನುವಂತಹ ಚಾಪ್ಟರು. ಅದರ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಅದನ್ನ ಒಮ್ಮೆ ನೋಡ್ಕೊಂಡ್ರೆ ಸಂಖ್ಯೆಗಳನ್ನ ತಿಳಿದುಕೊಳ್ಬಹುದು. ಈಗ ಇಲ್ಲಿ ಮಮ ಡ್ಯಾಶ್ ಶಿರಃ ಅಸ್ತಿ. ಮಮ ಶಿರಃ ಅಂದ್ರೆ ತಲೆ. ಏಕಂ ಅಂದ್ರೆ ಒಂದು, ಅನೇಕಂ ಅಂದ್ರೆ ತುಂಬಾ, ಒಂದಕ್ಕಿಂತ ಜಾಸ್ತಿ ಅಂತ. ಚತ್ವಾರಿ 4. ಶಿರಃ ತಲೆ, ಏಕಂ. ಮಮ ಪಾದೌ ಡ್ಯಾಶ್ ಪಾದೌ ಸ್ತಃ. ಅಲ್ಲಿ ಪಾದೌ ಅಂತ ನೋಡಿದಾಗಲೇ ಗೊತ್ತಾಗ್ತದೆ ದ್ವಿವಚನದಲ್ಲಿದೆ. ಆದ್ರಿಂದ ತ್ರಯಃ ಅಂದ್ರೆ ಎಷ್ಟು? 3. ದ್ವೌ ಅಂದ್ರೆ 2. ಪಂಚ ಅಂದ್ರೆ 5. ದ್ವೌ. ಮಮ ಡ್ಯಾಶ್ ಕೇಶಾಹ ಸಂತಿ. ಕೇಶಾಹ ಅಂದ್ರೆ ಕೂದಲುಗಳು, ಹೇರ್ಸ್. 10, 10, ಅಷ್ಟ 8, ಬಹವಃ ಅಂದ್ರೆ ತುಂಬಾ, ಎಷ್ಟಂತ ಗೊತ್ತಿಲ್ಲ, ಆದ್ರಿಂದ ಕೇಶಾಹ ಬಹವಃ. ಮಮ ಡ್ಯಾಶ್ ದಂತಾಹ ಸಂತಿ. ದಂತಹ ಅಂದ್ರೆ ಹಲ್ಲು. ದಂತಾಹ ಹಲ್ಲುಗಳು. ಎಷ್ಟು ಹಲ್ಲುಗಳಿವೆ? ಚತ್ವಾರಃ 4. ಅಷ್ಟಾವಿಂಶತಿ 28. ವಿಂಶತಿ ಅಂದ್ರೆ 20, ಅಷ್ಟಾವಿಂಶತಿ ಅಂದ್ರೆ 28. ದ್ವಾತ್ರಿಂಶತ್. ತ್ರಿಂಶತ್ ಅಂದ್ರೆ 30, ದ್ವಾತ್ರಿಂಶತ್ ಅಂದ್ರೆ 32. ಸಾಮಾನ್ಯವಾಗಿ 32 ಹಲ್ಲುಗಳು ಇರುವಂಥದ್ದು. ಮಮ ಹಸ್ತಯೋಹೋ ಡ್ಯಾಶ್ ಅಂಗುಲ್ಯಃ ಸಂತಿ.
ಅಂಗುಲ್ಯ ಅಂದರೆ ಬೆರಳುಗಳು, ಅಂಗುಲಿ, ಅಂಗುಲ್ಯ ಬೆರಳುಗಳು. ಇಲ್ಲಿ ಹಸ್ತಯೋಹೋ ಅಂತ ಕೊಟ್ಟಿರೋದ್ರಿಂದ ದ್ವಿವಚನದಲ್ಲಿದೆ. ಅದು ಎರಡೂ ಕೈಗಳನ್ನು ಸೇರಿಸಿ ನಂಬರ್ಗಳನ್ನು ಬರಿಬೇಕು. ನಂಬರನ್ನು ಅಷ್ಟ ಅಂದರೆ 8, ದಶ ಅಂದರೆ 10, ಪಂಚದಶ ಅಂದರೆ 15. ದಶ ಅನ್ನೋದು ಆನ್ಸರ್ ಆಗ್ತದೆ. ಮುಂದೆ ಕೋಷ್ಠಕಾತ್ ಸಮುಚಿತಂ ಕ್ರಿಯಾಪದಂ ಚಿತ್ವಾ ಉದಾಹರಣಾನುಸಾರಂ ಶರೀರಾಂಗಸ್ಯ ನಾಮ ಲಿಖಂತು. ಹಿಂದಿನ ಇಲ್ಲಿ ಬಾಡಿ ಪಾರ್ಟ್ಸ್ ನೇಮನ್ನ ಕೊಟ್ಟಿದ್ದಾರೆ, ಅದರ ಕ್ರಿಯಾಪದವನ್ನ ಬರಿಬೇಕಿತ್ತು, ಅದು ಏನು ಕೆಲಸ ಮಾಡ್ತದೆ ಅಂತ. ಇಲ್ಲಿ ಉಲ್ಟಾ ಇದೆ, ಕ್ರಿಯಾಪದವನ್ನ ಕೊಟ್ಟಿದ್ದಾರೆ, ಯಾವ ಬಾಡಿ ಪಾರ್ಟ್ ಅದನ್ನ ಮಾಡ್ತದೆ ಅಂತ ಬರಿಬೇಕು. ಕ್ರಿಯಾಪದಂ ಸಮುಚಿತಂ ಕ್ರಿಯಾಪದಂ ಚಿತ್ವ, ಇಲ್ಲಿ ತಪ್ಪಿದೆ. ಇಲ್ಲಿ ಶರೀರ ಅಂಗಂ ಬರಿಬೇಕಾಗುತ್ತದೆ. ಪಶ್ಯತಿ ನಯನಂ, ನೋಡುವುದಕ್ಕೆ ಯಾವುದು? ನಯನಂ. ಶೃಣೋತಿ, ಕೇಳುವುದಕ್ಕೆ ಯಾವುದು? ನಾವು ಯಾವ ಅಂಗವನ್ನು ಉಪಯೋಗಿಸಿ ಕೇಳ್ತೀವಿ? ಗುಲ್ಫಹ ಅಂದರೆ ಕಾಲಿನ ಒಂದು ಗಂಟು, ಗುಲ್ಫಹ ಅಂದ್ರೆ ಗಂಟು, ಅದಾಗಲ್ಲ. ಚಿಬುಕಂ ಅಂದ್ರೆ ಗಲ್ಲ, ಅದು ಆಗಲ್ಲ. ಕರ್ಣಹ ಅಂದ್ರೆ ಕಿವಿ, ಕಿವಿಯಿಂದ ಕೇಳಿಸ್ಕೊಂತೀವಿ. ಧಾವತಿ ಅಂದ್ರೆ ಓಡುವುದು ಅಂತ ಅರ್ಥ. ಯಾವುದರಿಂದ ಓಡ್ತೀವಿ? ಪಾದದ್ವಯಂ ಅಂದ್ರೆ 2 ಕಾಲುಗಳಿಂದ, ಹಸ್ತದ್ವಯಂ 2 ಕೈಗಳು, ನಯನದ್ವಯಂ 2 ಕಣ್ಣುಗಳು. ಧಾವತಿಗೆ ಪಾದದ್ವಯಂ. ನಮತಿ ನಮಸ್ಕರಿಸುವಂಥದ್ದು. ಶಿರಹ ತಲೆ, ಕೂರ್ಪರಹ ಕೈಯ ಮೊಣಕೈ, ಹಾಗೆ ಜಂಘ ಮೊಣಕಾಲು. ಮೊಣಕಾಲು ಊರಿ ನಾವು ನಮಸ್ಕಾರವನ್ನ ಮಾಡ್ತೇವೆ, ಆದ್ರೆ ಅಲ್ಲಿ ಜಂಘ ಅದಕ್ಕೆ ಜಾನು ಅಂತ ಬರಬೇಕಾಗ್ತದೆ, ಮಂಡಿಗೆ. ಇಲ್ಲಿ ಶಿರಹ ಅಂದ್ರೆ ತಲೆ, ಸಾಮಾನ್ಯವಾಗಿ ತಲೆ ಬಾಗಿ ನಮಸ್ಕರಿಸ್ತೇವೆ, ಆದ್ದರಿಂದ ಆನ್ಸರು ಶಿರಹ. ಸೂಚಯತಿ ಸೂಚಿಸೋದು, ಪಾಯಿಂಟ್ ಮಾಡುವಂಥದ್ದು, ಏನನ್ನೋ ಒಂದು ತೋರಿಸುವಂಥದ್ದು. ಯಾವುದನ್ನು ಉಪಯೋಗಿಸಿ ನಾವು ಒಂದನ್ನ ಪಾಯಿಂಟ್ ಮಾಡ್ತೀವಿ? ಅಂಗುಲಿ ಅಂದ್ರೆ ಬೆರಳು, ನಖಹ ಉಗುರು, ಚರಣಹ ಅಂದ್ರೆ ಕಾಲು. ನಾವು ಸಾಮಾನ್ಯವಾಗಿ ಪಾಯಿಂಟ್ ಮಾಡಕ್ಕೆ ಉಪಯೋಗಿಸುವಂಥದ್ದು ಕೈ ಬೆರಳುಗಳನ್ನು ಉಪಯೋಗಿಸ್ತೇವೆ. ಲಿಖತಿ ಬರೆಯುವುದು. ಹಸ್ತಃ ಕೈ ಪಾಮ್, ಮಣಿಬಂಧ ಅಂದ್ರೆ ರಿಸ್ಟ್, ಕಟಿಹಿ ಅಂದ್ರೆ ಸೊಂಟ. ಹಸ್ತಃ ಕೈಗಳಿಂದ ನಾವು ಬರೀತೀವಿ. ಮಣಿಬಂಧ ಬೇಕು, ಕೈಗಳು ಅಲ್ಲಿ ತಿರುಗಲಿಕ್ಕೆ, ಬರವಣಿಗೆಗೆ ಮಣಿಬಂಧ ಸಹ ಬೇಕು, ಆದರೆ ಮುಖ್ಯವಾದದ್ದು ಹಸ್ತಃ, ಅದರಿಂದ ಹಸ್ತಃ ಅನ್ನುವಂಥದ್ದು ಆನ್ಸರ್ ಆಗ್ತದೆ. ಪಟ್ಟಿಕಾತಃ ಶಬ್ದಾನ್ ಚಿತ್ವಾ ಯಥಾಯೋಗ್ಯಂ ಗಣೇಶು ಲಿಖಂತು. ಇಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಚಿತ್ರಕ್ಕೆ ಅನುಗುಣವಾಗಿ ಇಲ್ಲಿ ಮುಖದ ಚಿತ್ರ ಇದೆ, ಅದರ ರಿಲೇಟೆಡ್ ಬಾಡಿ ಪಾರ್ಟ್ಸ್ ಯಾವುದಿದೆ ಅದನ್ನ ಇಲ್ಲಿ ಬರಿಬೇಕು. ಇಲ್ಲಿ ಈ ಚಿತ್ರದಲ್ಲಿರುವ ರಿಲೇಟೆಡ್ ಬಾಡಿ ಪಾರ್ಟ್ಸ್ನ ಈ ಬಾಕ್ಸಲ್ಲಿ ಬರಿಬೇಕು. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಚಿತ್ರದ ಬಾಡಿ ಪಾರ್ಟ್ಸ್ನ ಇಲ್ಲಿ ಬರಿಬೇಕು. ನಾಸಿಕಾ ಅಂದ್ರೆ ಮೂಗು, ಇಲ್ಲಿ ಬರ್ತದೆ. ಮಣಿಬಂಧ ಅಂದ್ರೆ ರಿಸ್ಟ್, ಅದು ಇಲ್ಲಿಗೆ ಈ ಬಾಕ್ಸಲ್ಲಿ ಹೋಗ್ತದೆ. ಚಿಬುಕಂ ಅಂದ್ರೆ ಗಲ್ಲ. ಕೂರ್ಪರಹ ಅಂದ್ರೆ ಮೊಣಕೈ, ಇಲ್ಲಿ. ಹಸ್ತಃ ಅಂದ್ರೆ ಕೈ, ಮತ್ತೆ ವಾಪಸ್ ಮಣಿಬಂಧ ಅಂತಾನೆ ಇದೆ, 2 ಸಲ ಬಂದಿದೆ. ಕಪೋಲಹ ಕೆನ್ನೆ. ಭುಜಃ ಭುಜ ಅಂದ್ರೆ ಬಾಹು, ತೋಳು, ಆರ್ಮ್ ಅಂತ ಏನ್ ಹೇಳ್ತೀವಿ ಅದು ಇಲ್ಲಿ ಬರ್ತದೆ. ಲಲಾಟಂ ಅಂದ್ರೆ ಹಣೆ, ಫೋರ್ ಹೆಡ್, ಈ ಬಾಕ್ಸ್ ಅಲ್ಲಿ. ಸ್ಕಂಧ ಅಂದ್ರೆ ಹೆಗಲು, ಶೋಲ್ಡರ್, ಅದು ಇಲ್ಲಿ ಬರ್ತದೆ. ಜಂಘ ಅಂದ್ರೆ ಮೊಣಕಾಲು, ಇಲ್ಲಿ. ನಯನಂ ಕಣ್ಣು, ಈ ಬಾಕ್ಸ್ ಅಲ್ಲಿ. ಜಾನು ಅಂದ್ರೆ ಮಂಡಿ, ಊರುಹು ಅಂದ್ರೆ ತೊಡೆ, ಅವೆರಡು ಈ ಬಾಕ್ಸ್ ಅಲ್ಲಿ ಬರ್ತದೆ.
ಕೋಷ್ಠಕಾತ್ ಸಮುಚಿತಂ ಪದಂ ಚಿತ್ವಾ ವಾಕ್ಯಾನಿ ರಚಯಂತು. ಸಮುಚಿತಂ ಪದಂ, ಯಾವುದನ್ನ ಉಪಯೋಗಿಸಿ ನಾನು ಈ ಕ್ರಿಯೆಯನ್ನ ಮಾಡ್ತೇನೆ ಅನ್ನುವಂಥದ್ದು ಎಲ್ಲ ಉತ್ತಮ ಪುರುಷದಲ್ಲಿದೆ. ಅಹಂ ಡ್ಯಾಶ್ ಗಾಯನಂ ಕರೋಮಿ. ಗಾಯನ ಮಾಡೋದು, ಹಾಡೋದಕ್ಕೆ ಏನನ್ನು ಉಪಯೋಗಿಸ್ತೀನಿ? ಪಾದೇನ, ನಾಸಿಕಯ, ಮುಖೇನ. ಇಲ್ಲಿ ಇವುಗಳೆಲ್ಲ ತೃತೀಯ ವಿಭಕ್ತಿಯಲ್ಲಿದೆ. ನಾವು ಏನನ್ನು ಉಪಯೋಗಿಸಿ, ವಾಟ್ ಇಸ್ ದ ಇನ್ಸ್ಟ್ರೂಮೆಂಟ್, ಅದನ್ನು ಹೇಳಬೇಕಂದ್ರೆ ಸಂಸ್ಕೃತದಲ್ಲಿ ಯಾವುದೇ ಇದರಲ್ಲಾದರೂ ತೃತೀಯ ವಿಭಕ್ತಿಯನ್ನು ಉಪಯೋಗಿಸ್ಬೇಕು. ಪಾದೇನ ಅಂತ ಆಗ್ತದೆ. ಪಾದಃ ಪುಲ್ಲಿಂಗದಲ್ಲಾದರೆ, ಸ್ತ್ರೀಲಿಂಗದಲ್ಲಾದರೆ ನಾಸಿಕಯ, ಸೀತಯ ಅಂತ ಆಗ್ತದೆ. ಮುಖೇನ, ನಪುಂಸಕಲಿಂಗ ಮತ್ತು ಪುಲ್ಲಿಂಗ ಸೇಮ್ ಇರ್ತದೆ. ಪಾದೇನ, ಮುಖೇನ. ಈಗ ಗಾಯನ ಮಾಡಬೇಕಂದ್ರೆ ಪಾದ ಅಂದರೆ ಕಾಲು, ನಾಸಿಕ ಅಂದರೆ ಮೂಗು, ಮುಖ ಅಂದರೆ ಬಾಯಿ. ಅದರಿಂದ ಗಾಯನವನ್ನು ಮಾಡಬೇಕಂದ್ರೆ ನಮಗೆ ಮುಖ, ಬಾಯಿಯಿಂದ ಮಾಡಬೇಕಾಗ್ತದೆ. ಅಹಂ ಡ್ಯಾಶ್ ಧಾವನಂ ಕರೋಮಿ. ಧಾವನ ಅಂದರೆ ಓಡುವಂಥದ್ದು. ಧಾವತಿ, ಓಡುವ ಕಾರ್ಯವನ್ನು ಧಾವನ ಅಂತ ಹೇಳ್ತೀವಿ. ಪಾದಾಭ್ಯಾಂ, ಎರಡು ಕಾಲುಗಳಿಂದ. ಲಲಾಟೇನ, ಹಣೆಯಿಂದ. ಕೂಪರೇಣ, ಮೊಣಕೈಯಿಂದ. ಆನ್ಸರು ಪಾದಾಭ್ಯಾಂ. ಅಹಂ ಡ್ಯಾಶ್ ಆಘ್ರಾಣಂ ಕರೋಮಿ. ಆಘ್ರಾಣ ಮಾಡುವಂಥದ್ದು ಅಂದರೆ ಸ್ಮೆಲ್ಲನ್ನು ತೆಗೆದುಕೊಳ್ಳುವಂಥದ್ದು, ಮೂಸುವಂಥದ್ದು. ನಖೈಹಿ, ಉಗುರುಗಳಿಂದ. ನಾಸಿಕಯ ಅಂದರೆ ಮೂಗಿನಿಂದ. ಚರಣೇನ ಅಂದರೆ ಕಾಲಿನಿಂದ. ಆನ್ಸರು ನಾಸಿಕಯ. ಅಹಂ ಡ್ಯಾಶ್ ಶ್ರವಣಂ ಕರೋಮಿ. ಶ್ರವಣ ಮಾಡೋದು ಅಂದರೆ ಕೇಳಿಸ್ಕೊಳ್ಳುವಂಥದ್ದು. ಕರ್ಣಾಭ್ಯಾಂ, ಕರ್ಣಗಳು, ಕಿವಿಗಳಿಂದ. ನಾಸಿಕಯ, ಮೂಗಿನಿಂದ. ಅಂಗುಷ್ಠೈಹಿ, ಅಂಗುಷ್ಠ ಅಂದರೆ ಹೆಬ್ಬೆರಳು. ಇಲ್ಲಿ ಆನ್ಸರು ಕಿವಿಗಳಿಂದ ಕೇಳಿಸಿಕೊಳ್ಳುವಂಥದ್ದು. ಅಹಂ ಡ್ಯಾಶ್ ಭೋಜನಂ ಕರೋಮಿ. ಭೋಜನ ಊಟ ಮಾಡುವಂಥದ್ದು. ಮುಖೇನ, ಬಾಯಿಯಿಂದ. ಪಾದೇನ, ಕಾಲಿನಿಂದ. ನಾಸಿಕಯ, ಮೂಗಿನಿಂದ. ಆನ್ಸರು ಮುಖೇನ. ಪಟ್ಟಿಕಾತಃ ಸಮುಚಿತಂ ಶರೀರಾಂಗಂ ಚಿತ್ವಾ ಭಗಿನಿ ಕುತ್ರ ಕಿಂ ಧರತಿ ಇತಿ ಸೂಚಯಂತು. ಇಲ್ಲಿ ಒಂದಿಷ್ಟು ಏನು ಹೇಳ್ತಾರೆ, ಆರ್ನಮೆಂಟ್ಸನ್ನು ಕೊಟ್ಟಿದ್ದಾರೆ, ಹೆಸರನ್ನ. ಅದನ್ನ ಭಗಿನಿ ಅಂದರೆ ಸಹೋದರಿ, ಎಲ್ಲಿ ಹಾಕ್ಕೊಂತಾಳೆ ಅಂತ ಹೇಳಬೇಕು. ಉದಾಹರಣೆಗೆ ಇಲ್ಲಿ ಭಗಿನಿ ಡ್ಯಾಶ್ ಪಾದುಕಾದ್ವಯಂ ಧರತಿ. ಪಾದುಕ ಅಂದರೆ ಚಪ್ಪಲಿ, ಚಪ್ಪಲಿಗಳನ್ನು ಎಲ್ಲಿಗೆ ಹಾಕ್ಕೊಳ್ಳುವಂಥದ್ದು? ಪಾದಯೋಹೋ. ಭಗಿನಿ ಡ್ಯಾಶ್ ಕಂಕಣಾನಿ ಧರತಿ. ಕಂಕಣಂ ಅಂದರೆ ಬಳೆ, ಬಳೆಯನ್ನ ಎಲ್ಲಿಗೆ ಹಾಕ್ಕೊಳ್ಳುವಂಥದ್ದು? ಹಸ್ತಯೋಹೋ. ಭಗಿನಿ ಡ್ಯಾಶ್ ಮುದ್ರಿಕಾಂ ಧರತಿ. ಮುದ್ರಿಕಾ ಅಂದರೆ ರಿಂಗು, ಫಿಂಗರ್ ರಿಂಗ್. ಅದನ್ನ ಅಂಗುಲ್ಯಾಂ, ಅಂಗುಲಿ ಅಂದರೆ ಬೆರಳು. ಭಗಿನಿ ಡ್ಯಾಶ್ ಘಟಿಯಂತ್ರಂ ಧರತಿ. ಘಟಿಯಂತ್ರ, ಘಟಿ ಅಂದರೆ ಟೈಮ್. ಘಟಿಯಂತ್ರಂ ಅಂದರೆ ವಾಚ್. ವಾಚನ್ನು ಸಾಮಾನ್ಯವಾಗಿ ಎಡಗೈಯಲ್ಲಿ ಹಾಕ್ಕೊಳ್ತೇವೆ ನಾವು. ವಾಮಹಸ್ತೆ, ವಾಮ ಅಂದರೆ ಎಡಭಾಗ, ವಾಮಹಸ್ತೆ ಎಡ ಕೈಯಲ್ಲಿ. ಭಗಿನಿ ಡ್ಯಾಶ್ ಮಾಲಾಂ ಧರತಿ. ಮಾಲಾ ಅಂದರೆ ಸರ, ಚೈನ್. ಅದನ್ನು ಕಂಠೆ, ಕಂಠಕ್ಕೆ ಹಾಕ್ಕೊಂತೇವೆ. ಹಾಗೆ ಭಗಿನಿ ಡ್ಯಾಶ್ ಕುಂಡಲದ್ವಯಂ ಧರತಿ. ಕುಂಡಲದ್ವಯಂ ಅಂದರೆ ಇಯರಿಂಗ್ಸ್. ಕುಂಡಲ ಇಯರಿಂಗ್. ಇಯರಿಂಗ್ ಅನ್ನ ಕರ್ಣಯೋಹೋ. ಎಲ್ಲ ದ್ವಿವಚನ, ಇಲ್ಲಿ ದ್ವಿವಚನದಲ್ಲಿದೆ. ಕುಂಡಲದ್ವಯಂ ಎರಡು ಆಗಿರೋದ್ರಿಂದ ಕರ್ಣಯೋಹೋ ದ್ವಿವಚನದಲ್ಲಿ ಬಂತು. ಭಗಿನಿ ಡ್ಯಾಶ್ ಉಪನೇತ್ರಂ ಧರತಿ. ನೇತ್ರ ಅಂದರೆ ಕಣ್ಣು, ಉಪನೇತ್ರ ಅದಕ್ಕೆ ಏನಂತಾರೆ, ಸಮೀಪದಲ್ಲಿರುವಂಥದ್ದು ಅಂದರೆ ಕನ್ನಡಕ ಅಂತ ಅರ್ಥ. ಇಲ್ಲಿ ಉಪನೇತ್ರಂ ಅಂದರೆ ಕನ್ನಡಕ. ಕನ್ನಡಕವನ್ನ ಎಲ್ಲಿಗೆ ಹಾಕುವಂಥದ್ದು? ಇಲ್ಲಿ ನಯನ ಅಂತನೂ ಇದೆ, ನೇತ್ರ ಅಂತನೂ ಇದೆ. ಉಪನೇತ್ರಂ ಇರೋದ್ರಿಂದ
ನೇತ್ರಯೋಹು ಅಂತ ತೆಗೆದುಕೊಳ್ಬಹುದು. ಭಗಿನಿ ಡ್ಯಾಶ್ ಕುಂಕುಮಂ ಧರತಿ. ಕುಂಕುಮವನ್ನ ಎಲ್ಲಿ ಧರಿಸ್ತಾಳೆ? ಫೋರ್ಹೆಡ್, ಲಲಾಟೆ. ಭಗಿನಿ ಡ್ಯಾಶ್ ಓಷ್ಠರಾಗಂ ಧರತಿ. ಓಷ್ಠರಾಗಂ ಅಂದ್ರೆ ಲಿಪ್ಸ್ಟಿಕ್. ಓಷ್ಠ ಅಂದ್ರೆ ಲಿಪ್ಸು, ರಾಗ ಬಣ್ಣ, ತುಟಿಗೆ ಬಣ್ಣವನ್ನ ಹಚ್ಕೊಳ್ಳುವಂಥದ್ದು ಲಿಪ್ಸ್ಟಿಕ್. ಲಿಪ್ಸ್ಟಿಕ್ ಅನ್ನ ಎಲ್ಲಿಗೆ ಹಚ್ಕೊಂತಾಳೆ? ಓಷ್ಠಯೋಹು, ತುಟಿಗಳಿಗೆ ಹಾಕೊಂತಾಳೆ. ಭಗಿನಿ ಡ್ಯಾಶ್ ಕಜ್ಜಲಂ ಧರತಿ. ಕಜ್ಜಲಂ ಅಂದ್ರೆ ಕಾಡಿಗೆ ಅಂತ ಅರ್ಥ. ಕಾಡಿಗೆಯನ್ನ ಎಲ್ಲಿ ಹಾಕೊಂತಾಳೆ? ಕಾಜಲ್ ಅಂತ ಹೇಳ್ತೀವಲ್ಲ, ಕಜ್ಜಲಂ. ಅದನ್ನ ಇಲ್ಲಿ ನಾವು ನಯನಯೋಹು ಅಂತ ಉಪಯೋಗಿಸಬಹುದು. ನಯನಯೋಹು. ಇದು ಆನ್ಸರ್ಗಳು. ಹಾಗೆ ಮುಂದೆ ವಾಕ್ಯಂ ಶುದ್ಧಂ ಅಶುದ್ಧಂ ವಾ ಇತಿ ಸೂಚಯಂತು. ಶುದ್ಧಂ ಅಂದ್ರೆ ಸರಿಯಾದ ವಾಕ್ಯ, ಅಶುದ್ಧಂ ಅಂದ್ರೆ ತಪ್ಪು ವಾಕ್ಯ. ಅಹಂ ಕರ್ಣಾಭ್ಯಾಂ ಭೋಜನಂ ಕರೋಮಿ. ಅಹಂ ನಾನು, ಕರ್ಣಾಭ್ಯಾಂ ಕಿವಿಗಳಿಂದ, ಭೋಜನವನ್ನ ಮಾಡ್ತೇನೆ, ಊಟವನ್ನ ಮಾಡ್ತೇನೆ. ಇದು ಅಶುದ್ಧಂ. ಅಹಂ ನಾಸಿಕಾದ್ವಾರ ಶ್ವಾಸಂ ಸ್ವೀಕರೋಮಿ. ನಾಸಿಕಾ ಮೂಗಿನಿಂದ, ಮೂಗಿನ ಸಹಾಯದಿಂದ ಶ್ವಾಸ ಅಂದ್ರೆ ಉಸಿರಾಟವನ್ನ ಮಾಡ್ತೇನೆ. ಇದು ಶುದ್ಧ. ಅಹಂ ಅಂಗುಷ್ಠೈಹಿ ಗಣನಾಂ ಕರೋಮಿ. ಅಂಗುಷ್ಠ ಅಂದ್ರೆ ಥಂಬ್ ಫಿಂಗರ್, ಹೆಬ್ಬೆರಳು. ಹೆಬ್ಬೆರಳುಗಳಿಂದ ಗಣನಾಂ ಕರೋಮಿ. ಗಣನೆಯನ್ನ ಮಾಡ್ಬೇಕಂದ್ರೆ ಬರೀ ಹೆಬ್ಬೆರಳು ಸಾಕಾಗಲ್ಲ, ಅದು ಅಂಗುಲ್ಯೈಹಿ ಅಂತ ಆಗ್ಬೇಕಾಗ್ತದೆ. ಅಂಗುಲ್ಯೈಹಿ ಗಣನಾಂ ಕರೋಮಿ. ಆದ್ದರಿಂದ ವಾಕ್ಯ ಅಶುದ್ಧವಾಗಿದೆ. ಅಹಂ ನಯನಾಭ್ಯಾಂ ಶ್ರವಣಂ ಕರೋಮಿ. ಶ್ರವಣ ಅಂದ್ರೆ ಕೇಳಿಸಿಕೊಳ್ಳುವಂಥದ್ದು, ಕಣ್ಣುಗಳಿಂದ ಕೇಳಿಸಿಕೊಳ್ಳುತ್ತೇನೆ. ಈ ವಾಕ್ಯವು ಸಹ ಅಶುದ್ಧ. ಅಹಂ ಹಸ್ತೇನ ಕಾರ್ಯಂ ಕರೋಮಿ. ಕೈಗಳಿಂದ ಕೆಲಸವನ್ನ ಮಾಡ್ತೇನೆ. ಈ ವಾಕ್ಯ ಶುದ್ಧವಾಗಿರುವಂಥದ್ದು. ಇವಿಷ್ಟು ಎಕ್ಸಸೈಸ್ ಪಾರ್ಟ್ ಅಲ್ಲಿ ಬರುವಂಥದ್ದು. ಹಾಗೆ ಇಲ್ಲಿ ಶರೀರದ ಅಂಗಗಳು ಲಿಸ್ಟ್ ಅನ್ನ ಕೊಟ್ಟಿದ್ದೇನೆ. ಕೇಶಾಹ ಕೂದಲುಗಳು, ಹೇರ್ಸ್, ಲಲಾಟಂ. ಅಲ್ಲಿ ಚಿತ್ರದಲ್ಲಿ ಫಿಗರ್ ಅಲ್ಲಿ ಯಾವುದೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾರೆ ಆ ಎಲ್ಲ ಹೆಸರುಗಳನ್ನ ಲಿಸ್ಟ್ ಅನ್ನ ಇಲ್ಲಿ ಮಾಡಿದ್ದೇನೆ, ಸಂಸ್ಕೃತ್, ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ. ಇವಿಷ್ಟು ಈ ಚಾಪ್ಟರ್ನ ಎಕ್ಸಸೈಸ್ ಪಾರ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಯಾರಿಗಾದ್ರೂ ಉಪಯೋಗ ಆಗುವಂಥದ್ದಿದ್ರೆ ಶೇರ್ ಕೂಡ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದ.